ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಸ್ವಿಗ್ಗಿ ಡ್ಯೂಟಿ ಮಾಡೋಣ ಅಂತ ಬಂದೀನಿ. ಟೈಮು 12 ಗಂಟೆ 4 ನಿಮಿಷ ಆಗಿದೆ. 12 ಗಂಟೆಯಿಂದ ಒಂದು 3 ಗಂಟೆವರೆಗೂ ಒಂದು ಪಾರ್ಟ್ ಟೈಮ್ ಡ್ಯೂಟಿ ಮಾಡಿಬಿಟ್ಟು ಅರ್ನಿಂಗ್ಸ್ ಎಷ್ಟಾಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಜೊತೆಯಲ್ಲಿ ಇವತ್ತು ಕ್ರಿಸ್ಮಸ್ ಇದೆ, ಅದರಿಂದಾಗಿ ಆಫರ್ ಏನು ಇನ್ಸೆಂಟಿವ್ ಏನು ಕೊಟ್ಟಿದ್ದಾನೆ ನೋಡೋಣ. 12 ಗಂಟೆಯಿಂದ 50 ರುಪೀಸ್ ಎಕ್ಸ್ಟ್ರಾ ಪರ್ ಆರ್ಡರ್ ಕೊಟ್ಟಿದ್ದಾನೆ. ಬಟ್ ಇದು ಇರೋದು ಅಷ್ಟೇ, 50 ರುಪೀಸ್ ಎಕ್ಸ್ಟ್ರಾ ಪರ್ ಆರ್ಡರ್ ಇದೆಯಲ್ಲ, ಅದು ಕೂಡ 12 ಗಂಟೆಯಿಂದ 3 ಗಂಟೆ ತನಕ ಇದೆ. ಮತ್ತೆ ತಿರ್ಗಾ 7 ಗಂಟೆ ಸಂಜೆ 7 ಗಂಟೆಯಿಂದ 10 ಗಂಟೆವರೆಗೂ ಇದೆ. 3 ಅವರ್ ಕೊಟ್ಟಿದ್ದಾನೆ ಅಷ್ಟೇ. ಮಿಕ್ಕಿ ಟೈಮಲ್ಲಿ ಏನೋ ಅಂಥ ಸರ್ಜು ಇಲ್ಲ. ಆವಾಗಲೇ 11 ಗಂಟೆಯಿಂದ 12 ಗಂಟೆ ತನಕ ಸರ್ಜೆ ಇಲ್ಲ, ಫುಲ್ಲು ಝೀರೋ ಇತ್ತು. ಬಟ್ ಇವಾಗ ನೋಡಿ 50 ರುಪೀಸ್ ಎಕ್ಸ್ಟ್ರಾ ಪರ್ ಆರ್ಡರ್ ತೋರಿಸ್ತಾ ಇದ್ದಾನೆ. ಇವಾಗ ಬುಕ್ ಮಾಡ್ಕೊಂಡು ಆನ್ಲೈನ್ ಹೊರಟೋಗೋಣ. 12 ಗಂಟೆ 4 ಗಂಟೆವರೆಗೂ ಬುಕ್ ಮಾಡ್ಕೊತೀನಿ. ಅಂದರೆ 4 ಗಂಟೆವರೆಗೂ ಏನು ಮಾಡೋಣ, ನಾನು 3 ಗಂಟೆವರೆಗೂ ಅಷ್ಟೇ ನಾನು ಮಾಡೋದು. ಸೊ ಆನ್ಲೈನ್ಗೂ ಕೂಡ ಹೋಗಿದೆ. ವೆಯ್ಟ್ ಮಾಡೋಣ ಫಸ್ಟ್ನೇ ಆರ್ಡರ್ ಎಷ್ಟು ಗಂಟೆಗೆ ಬರುತ್ತೆ ಅಂತ. ಆನ್ಲೈನ್ಗೆ ಹೋಗಿರೋದು ನಾನು 12 ಗಂಟೆ 5 ನಿಮಿಷಕ್ಕೆ. ಮೊದಲನೇ ಆರ್ಡರ್ ಎಷ್ಟು ಗಂಟೆ ಬರುತ್ತೆ ಅನ್ನೋದು ನೋಡೋಣ. ಸೊ ಇಲ್ಲೇ ವೆಯ್ಟ್ ಮಾಡ್ತೀನಿ, ನೋಡೋಣ. ಇಲ್ಲಿಂದನೇ ಆರ್ಡ್ರ್ ಬಂದರೂ ಬರ್ಬೋದು. ನೋಡಿ, ಮೊದಲನೇ ಆರ್ಡರ್ ಬರ್ತಾ ಇದೆ. ಅಕ್ಸೆಪ್ಟ್ ಮಾಡೋಣ. ಅಕ್ಸೆಪ್ಟ್ ಮಾಡಿಬಿಟ್ಟೆ. ಸೊ ಬನ್ನಿ, ಈಗ ಫಸ್ಟ್ನೇ ಆರ್ಡರ್ ಬಂತು. ಫಸ್ಟ್ನೇ ಆರ್ಡರು ಕರೆಕ್ಟಾಗಿ 12 ಗಂಟೆ 15 ನಿಮಿಷಕ್ಕೆ ಬಂದಿದೆ. ಬನ್ನಿ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಸೊ ಫುಡ್ಡು ಕೂಡ ರೆಡಿ ಇದೆ. ಬನ್ನಿ, ಪಿಕಪ್ಪು ಇಲ್ಲೇ ಇದೆ, ಏನು ದೂರ ಇಲ್ಲ. ಹೋಗಿ ಬೇಗ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ನೋಡಿ, 50 ಮೀಟ್ರ್ ಇದೆ ಅಷ್ಟೇ. ಪಿಕಪ್ ಇಲ್ಲೇ ಇದೆ. ಇಲ್ಲೇ ಗಾಡಿ ಹಾಕ್ಬಿಟ್ಟು ಹೋಗಿ ಎತ್ಕೊ ಬಂದ್ಬಿಡ್ತೀನಿ. ರೀಚ್ ಪಿಕಪ್ ಲೊಕೇಶನ್, ಎಸ್ ಅರೈವ್ಡ್. ಇದೇನು ಗುರು, ಟಿ ಶರ್ಟ್ ಬ್ಯಾಗಿನ ಸೆಲ್ಫಿ ಕೇಳ್ತಾನೆ ಫಸ್ಟ್ನೇ ಸತಿನೇ. ಕೊಡೋಣ. ಗೈಸ್, ಟಿ ಶರ್ಟ್ ಬ್ಯಾಗಿನ ಸೆಲ್ಫಿ ಕೇಳ್ದ, ಕೊಟ್ಟು ಬಂದಿದ್ದೀನಿ. ಫುಲ್ಲು ರೆಡ್ ಕಾರ್ಪೆಟ್ ಹಾಕ್ಬಿಟ್ಟಿದ್ದಾರೆ. ಬ್ರೋ 0802 ನೋಡಿ, ಫುಲ್ಲು ಕ್ರಿಸ್ಮಸ್ ಪೈಪ್. ನೋಡಿ, ಆರ್ಡರ್ ಪಿಕ್ ಮಾಡಿದ್ದೀನಿ. ಬಾರ್ ಕೋಡ್ ಇಲ್ಲ ಇದರಲ್ಲಿ. ಫೋಟೋ ತೆಗೆದ್ಬಿಟ್ಟು ಸಬ್ಮಿಟ್ ಮಾಡ್ತೀನಿ. ಕನ್ಫರ್ಮ್ ಅಪ್ಲೋಡ್. ಪಿಕಪ್ ಕಂಪ್ಲೀಟ್ ಆಯಿತು. ಡ್ರಾಪ್ ಲೊಕೇಶನ್ ಎಷ್ಟಿದೆ ನೋಡೋಣ. ನೋಡಿ, 4.5 ಕಿಲೋಮೀಟರ್ ಇದೆ ಡ್ರಾಪು. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ನೋಡಿ, ಫುಲ್ಲು ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ ಇವತ್ತು. ಫುಲ್ಲು ರೆಡ್ ಆಗಿ ತೋರಿಸ್ತಾ ಇದೆ. ಎಷ್ಟೊತ್ತಾಗುತ್ತೋ ಏನೋ ಹೋಗೋಕ್ಕೆ. ಮೊದಲನೇ ಆರ್ಡರಲ್ಲೇ ಸಿಗಾಕಣಿ ಬಂದು ಜಾಮಲ್ಲಿ. ನೋಡಿ, ಇವತ್ತಿನ ಮೊದಲನೇ ಡ್ರಾಪ್ ಹತ್ರ ನಾನು ಇನ್ನೇನು ಬಂದು ತಲುಪಿದೆ. ಎಷ್ಟು ಇನ್ನೊಂದು 50 ಮೀಟ್ರ್ ಇದೆ ಅಷ್ಟೇ. ಲೊಕೇಶನ್ ಇಲ್ಲೇ ಹಾಕಿರೋದು. ಫೋನ್ ಮಾಡೋಣ. ರೀಚ್ ಕಸ್ಟಮರ್ ಲೊಕೇಶನ್ ಕೊಟ್ಬಿಟ್ಟು ಕಾಲ್ ಮಾಡ್ತೀನಿ. ಹಲೋ ಮೇಡಮ್, ಸ್ವಿಗ್ಗಿಯಿಂದ ಲೊಕೇಶನ್ ಹತ್ರ ಬಂದೀನಿ. ಇದು ಗುರು ರಾಘವೇಂದ್ರ ಜ್ಯೂಸ್ ಆ್ಯಂಡ್ ಕಾಂಡಿಮೆಂಟ್ಸ್ ಇದೆಯಲ್ಲ, ಅದ್ರ ಹತ್ರ ಇದ್ದೀನಿ ಮೇಡಮ್ ನಾನು. ಒಂದು ನಿಮಿಷ ಸರ್, ಇಲ್ಲೇ ಬಂದಿದ್ದಾರೆ ಮೇಡಮ್. ಒಂದು ನಿಮಿಷ. ಹಾಂ ಮಾನ ಸರ್. ಹಾಂ, ಥ್ಯಾಂಕ್ ಯು ಸರ್. ಗೈಸ್ ನೋಡಿ, ಆರ್ಡರ್ ಡೆಲಿವರ್ ಆಯಿತು. ಮೊದಲನೇ ಆರ್ಡರ್ಗೆ ನನಗೆ ಕೊಟ್ಟಿದ್ದಾನೆ 105 ರುಪೀಸ್. 50 ರುಪೀಸ್ ಬೋನಸ್ ಇನ್ಕ್ಲೂಡ್ ಆಗಿದೆ ಅದಕ್ಕೆ. ಬನ್ನಿ ಈಗ ಇನ್ನೊಂದು ಆರ್ಡರ್ಗೋಸ್ಕರ ಹೋಗೋಣ. ಅಂದರೆ ಝೋನ್ ಆಚೆ ಇದ್ದೀನಿ, ಇವಾಗ ಝೋನ್ ಒಳಗಡೆ ಹೋಗ್ಬೇಕು ನಾನು. ಝೋನ್ ಒಳಗಡೆ ಹೋಗೋಣ. ಬರ್ಬೇಕಾದ್ರೆ ಅಷ್ಟೇ ಟ್ರಾಫಿಕ್ ಇರೋದು. ಈ ಕಡೆ ಏನು ಟ್ರಾಫಿಕ್ ಇರಲಿಲ್ಲ, ಫ್ರೀ ಆಗಿದೆ.
ಆರಾಮಾಗಿ ಹೋಗ್ಬೋದು. ಗೋ ಟು ಹೋಮ್ ಪೇಜ್. ನೋಡಿ ಔಟ್ ಆಫ್ ಝೋನ್ ತೋರಿಸ್ತಾ ಇದೆ. ಈಗ ಝೋನ್ ಒಳಗಡೆ ಹೋಗ್ಬೇಕು ನಾನು. ಗೈಸ್ ನೋಡಿ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾ ಇದೆ. ಅದು ಆರ್ಡರ್ ನಂದನ ಪ್ಯಾಲೇಸ್ ಇಂದ ಬರ್ತಾ ಇದೆ. ಅದನ್ನು ಕೂಡ ಇವಾಗ ಅಕ್ಸೆಪ್ಟ್ ಮಾಡ್ತೀನಿ. 81 ರೂಪಾಯಿ ಸರ್ಜು ಸೇರ್ಸ್ 81 ರೂಪಾಯಿ ಬರ್ತಾ ಇದೆ. ಅಕ್ಸೆಪ್ಟ್ ಆರ್ಡರ್. ಓ ಆರ್ಡರ್ ಕೂಡ ರೆಡಿ ಇದೆ ಆಲ್ರೆಡಿ. ಬನ್ನಿ ಹೋಗಿ ಪಿಕ್ ಮಾಡೋಣ. ಮುಂದೆ ಇರೋದು ಹೋಗಿ ಪಿಕ್ ಮಾಡೋಣ. ಅಣ್ಣ ನೋಡಿದು 110 ರೂಪಾಯಿ. ಸೊ ಗೈಸ್ ಬನ್ನಿ ಪಿಕಪ್ ಕಂಪ್ಲೀಟ್ ಆಗಿದೆ, ಹೋಗೋಣ. ಕಾರ್ತಿಕ ಥ್ಯಾಂಕ್ ಯು. ಸೊ ಗೈಸ್ ನೋಡಿ ಡೆಲಿವರಿ ಕಂಪ್ಲೀಟ್ ಆಯಿತು. ಡೆಲಿವರಿ ಕಂಪ್ಲೀಟೆಡ್. ನೋಡಿ 82 ರೂಪೀಸ್ ಬಂದಿದೆ ಆರ್ಡರಿಗೆ. ಗೆಟ್ ನೆಕ್ಸ್ಟ್ ಆರ್ಡರ್. ಗೆಟ್ ನೆಕ್ಸ್ಟ್ ಆರ್ಡರ್ ಇದರಲ್ಲಿ ಹೋಮ್ ಪೇಜ್ ಇದೆ. ಹೋಮ್ ಪೇಜ್ಗೆ ಹೋಗಿದ್ದೀನಿ. ಈಗ ಮತ್ತೆ ಝೋನ್ ಒಳಗಡೆ ಹೋಗ್ಬೇಕು ನಾನು. 2 ಕಿಲೋಮೀಟರ್ ಇದೆ ಝೋನ್ ಇಲ್ಲಿಂದ. ನೋಡಿ ಜಸ್ಟ್ ಲಾಸ್ಟ್ನ ಆರ್ಡರ್ ಕೂಡ ಇವಾಗ ನಾನು ಕಂಪ್ಲೀಟ್ ಮಾಡಿ ಬಂದಿದ್ದೀನಿ. ಲಾಸ್ಟ್ನ ಆರ್ಡರ್ ಒಂದು ಒಳ್ಳೆ ಅಮೌಂಟ್ ಸಿಕ್ಕಿತ್ತು. ಅದನ್ನು ಕೂಡ ನಾನು ಸ್ಕ್ರೀನ್ಶಾಟ್ ತೊಗೊಂಡಿನಿ. ಅದನ್ನು ಕೂಡ ಹಾಕಿರ್ತೀನಿ. ನೋಡಿ 147 ರೂಪಾಯಿ ಕೊಟ್ಟಿದ್ದಾನೆ. 7 ಕಿಲೋಮೀಟರ್ ಬಂದು ನಾನು, ಬಟ್ 7 ಕಿಲೋಮೀಟರ್ ವಾಪಸ್ ಹೋಗ್ಬೇಕಷ್ಟೇ. 7 ಕಿಲೋಮೀಟರಿಗೆ ನನಗೆ 147 ರೂಪಾಯಿ ಕೊಟ್ಟಿದ್ದಾನೆ. ಬಟ್ ರಿಟರ್ನ್ ಆರ್ಡರ್ ಕೊಡೋನೇನೋ. ಬಟ್ ಏನಕ್ಕೆ ಅಂತಂದರೆ ಸರ್ಜ್ ಇರ್ಲಿವಲ್ಲ, ಅದರಿಂದಾಗಿ ನಾನೇನು ತಲೆ ಕೆಡ್ಸ್ಕೊಂಡಿಲ್ಲ. ಆಫ್ಲೈನ್ಗೆ ಹೋಗ್ಬಿಟ್ಟೆ. ಸರ್ಜು 0 ರೂಪೀಸು. ಈಗ ಇಷ್ಟೊತ್ತವರೆಗೂ 50 ರೂಪೀಸ್ ಬೋನಸ್ ಇತ್ತಲ್ಲ, ಅದು ಕೂಡ ಇರಲ್ಲ, ಫುಲ್ಲು 0 ಇತ್ತು. ಅದರಿಂದಾಗಿ ನಾನು ಕೂಡ ಏನು ನೆಕ್ಸ್ಟ್ ಡ್ಯೂಟಿ ಮಾಡಲ್ಲ ಅಂತ ಹೇಳ್ಬಿಟ್ಟು ಆಫ್ಲೈನ್ ಹೋದೆ. ಅಂತ ನಾನು ಅಂದ್ಕೊಂಡಿದ್ದೀನಿ 12 ಗಂಟೆಯಿಂದ 3 ಗಂಟೆ ತನಕ ಮಾಡಬೇಕು ಅಂತ. ಬಟ್ ಇನ್ನೂ ಒಂದು 22 ನಿಮಿಷ ಜಾಸ್ತಿ ನಾನು ಲಾಗಿನ್ ಇದ್ದೆ. ಲಾಸ್ಟ್ ಆರ್ಡರ್ ಬಂದು ಡ್ರಾಪ್ ಮಾಡೋ ಅಷ್ಟೊತ್ತಿಗೆ 3:22 ಆಗಿದೆ. ನೋಡಿ ಇವಾಗ ಟೈಮ್ 3:22 ಆಗಿದೆ. ಸೊ ಅರ್ನಿಂಗ್ ಸೆಕ್ಷನ್ಗೆ ಹೊರಟೋಗೋಣ ಇವಾಗ. ನೋಡಿ ಇವತ್ತಿನ ಅರ್ನಿಂಗ್ಸ್ ಮಂದಿ 593 ರೂಪಾಯಿ ಮಾಡಿದ್ದೀನಿ. ಸ್ಕ್ರೀನ್ಶಾಟ್ ಕೂಡ ನಾನು ನಿಮಗೆ ಹಾಕಿರ್ತೀನಿ, ಸ್ಕ್ರೀನ್ಶಾಟ್ ತೊಗೊಂಡಿರ್ತೀನಿ. ನೋಡಿ ಟ್ರಾವೆಲ್ ಪೇನೇ ಈ ಸಲ ಪರವಾಗಿಲ್ಲ. ಟ್ರಾವೆಲ್ ಪೇನು ಒಂದು ಸ್ವಲ್ಪ ಡೀಸೆಂಟಾಗಿ ಅಮೌಂಟ್ ಕೊಟ್ಟಿದ್ದಾನೆ. ನೋಡಿ 293 ರೂಪಾಯಿ ಟ್ರಾವೆಲ್ ಪೇನೇ ಕೊಟ್ಟಿದ್ದಾನೆ. ಜೊತೆಯಲ್ಲಿ ಬೋನಸ್ ಕೂಡ 300 ರೂಪಾಯಿ ಕೊಟ್ಟಿದ್ದಾನೆ. ಸೊ ಆರ್ಡರ್ ಎಷ್ಟು ಮಾಡಿದ್ದೀನಿ ಅಂತ ಎಣಿಸ್ಕೊಳ್ಳೋಣ. 1 2 3 4 5 6 ಟೋಟಲ್ ಆಗಿ ನಾನು 6 ಆರ್ಡರ್ ಮಾಡಿದ್ದೀನಿ. 6ರಲ್ಲಿ ಫಸ್ಟ್ನೇ ಆರ್ಡರ್ ಬಂದು 105 ರೂಪಾಯಿದು, ಆಮೇಲೆ 82 ರೂಪಾಯಿದು, ಆಮೇಲೆ 131 ರೂಪಾಯಿದು, ಆಮೇಲೆ 65 ರೂಪಾಯಿದು, ಆಮೇಲೆ 73 ರೂಪಾಯಿದು. ಲಾಸ್ಟ್ನೇ ಆರ್ಡರ್ ಒಂದೇ ಬಿಗ್ ಆರ್ಡರ್, ಅದು 147 ರೂಪಾಯಿ ಆರ್ಡರು ನಾನು ಇವತ್ತು ತಗೊಬಂದು ಇವಾಗ ಡ್ರಾಪ್ ಮಾಡಿದ್ದೀನಿ. ಗಾಡಿ ಎಷ್ಟು ಓಡಿದೆ ಅಂತ ಕೂಡ ಇವಾಗ ನೋಡೋಣ. ಗಾಡಿ ನೋಡಿ 41 ಕಿಲೋಮೀಟರ್ಸ್ ಗಾಡಿ ರನ್ ಆಗಿದೆ. 41 ಕಿಲೋಮೀಟರ್ಸ್ಗೆ ಪೆಟ್ರೋಲ್ ಎಷ್ಟು ತೆಗೋಣ, ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ನೋಡೋಣ. ಫಸ್ಟ್ ನೀಟಾಗಿ ಇನ್ನೊಂದ್ಸರಿ ನೋಡ್ಕೊಂತೀವಿ. 593 ರೂಪಾಯಲ್ಲಿ 93 ರೂಪಾಯಿ ನಾನು ಪೆಟ್ರೋಲಿಗೆ ತಗೋದ್ರು ನನ್ನ ಇವತ್ತಿನ ಸೇವಿಂಗ್ಸ್ ಬಂದು 500 ರೂಪಾಯಿ ಆಗಿದೆ. ಬೆಳಗ್ಗೆ 12 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ 593 ರೂಪಾಯಿ ಆಗಿದ್ರೆ ನನ್ನ ಸೇವಿಂಗ್ಸು 500 ರೂಪಾಯಿ. ಆಮೇಲೆ ಇನ್ನೊಂದೇನಪ್ಪ ಅಂತ ಅಂದರೆ ಇವತ್ತು ಕ್ರಿಸ್ಮಸ್ ಇದ್ದ ಕಾರಣ, ಕ್ರಿಸ್ಮಸ್ ಇರೋದ್ರಿಂದ ಸರ್ಜು ಸ್ವಲ್ಪ ಜಾಸ್ತಿನೇ ಇತ್ತು. ಈಗ ಫ್ಲ್ಯಾಟ್ ಪೇಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಇದೇ ಬೆಸ್ಟ್ ಅನ್ನಿಸ್ತಾ ಇದೆ. ಈಗ ಫ್ಲ್ಯಾಟ್ ಪೇಲ್ ಏನು ಮಾಡ್ತಾ ಇದೆ ಅಂತಂದರೆ ಒಂದು 75 ರೂಪಾಯಿ ಫ್ಲ್ಯಾಟ್ ಪೇ ಕೊಟ್ಬಿಡೋನು, ಜೊತೆಯಲ್ಲಿ ಮಲ್ಟಿ ಆರ್ಡರ್ಗಳೆಲ್ಲ ಓಡಿಸ್ತಾವನಲ್ಲ, ಅಷ್ಟು ಅರ್ನಿಂಗ್ಸ್ ಆಗ್ತಾ ಇರಲ್ಲ. ಈಗ ಫ್ಲ್ಯಾಟ್ ಪೇ ಕಂಪೇರ್ ಮಾಡ್ಕೊಂಡು ಈಗ ನನಗೆ ಇರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಫ್ಲ್ಯಾಟ್ ಪೇನೂ ಮಾಡಿದ್ದೀನಿ. ಈಗ 80 ರೂಪಾಯಿ ಫ್ಲ್ಯಾಟ್ ಪೇ ಮಾಡಿದ್ದೀನಿ. ಆಮೇಲೆ 75 ರೂಪೀಸು, 65 ರೂಪೀಸ್ ಈ ಥರ ಫ್ಲ್ಯಾಟ್ ಪೇಲೆಲ್ಲ ನಾನು ಡ್ಯೂಟಿ ಮಾಡಿದ್ದೀನಿ. ಬಟ್ ಅದಕ್ಕಿಂತ ನನಗೆ ಇದೇ ಬೆಸ್ಟ್ ಅನ್ನಿಸ್ತು. ಏನಕ್ಕೆ ಅಂತಂದರೆ ಟ್ರಾವೆಲ್ ಪೇದು ದುಡ್ಡು ಕೊಡ್ತಾನೆ, ಜೊತೆಯಲ್ಲಿ ಎಕ್ಸ್ಟ್ರಾ ಈಗ 50 ರೂಪಾಯಿ ಎಕ್ಸ್ಟ್ರಾ ಆಯ್ತಲ್ಲ ಅದನ್ನು ಕೊಡ್ತಾನೆ. ಅದರಿಂದಾಗಿ ಇವತ್ತು ಒಂದು ಒಳ್ಳೆ ಅರ್ನಿಂಗ್ಸೇ ಆಗಿದೆ ಅಂತ ಹೇಳ್ಬೋದು. ನೋಡಿ 3 ಅವರಿಗೆ 593 ರೂಪಾಯಿ ಮಾಡಿದ್ದೀನಿ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ದಾರೆ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬೈ ಗೈಸ್.